ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಏನಂತಂದರೆ ಇವಾಗ ಒಂದು ಜಾಬಿಂದು ಸಿಲೆಬಸ್ ಚೇಂಜ್ ಆಗಿದೆ ಮತ್ತು ESI ಮತ್ತು EPC ಈ ಎರಡು ಎಕ್ಸಾಮ್ನ KPSCಲಿಂದ KEAದವರು ಕಂಡಕ್ಟ್ ಮಾಡ್ತಾಯಿದ್ದಾರೆ. ಅಂದರೆ ವಿತಿನ್ 6 ಮಂತ್ಸ್ ಎಕ್ಸಾಮ್ ಕಂಡಕ್ಟ್ ಆಗಿ ರಿಕ್ರೂಟ್ಮೆಂಟು ಆಗುತ್ತೆ, ಫಾಸ್ಟಾಗಿ ವರ್ಕ್ ಆಗುತ್ತೆ, ಟ್ರಾನ್ಸ್ಪರೆನ್ಸಿ ಹೆವಿ ಇರೋದ್ರಿಂದ. So please, let's start to study. That is the most important thing. ಸೊ ಇಲ್ಲಿ ನೋಡಿ, ವಿಲೇಜ್ ಅಕೌಂಟೆಂಟವರು KEAದವರು ಕಂಡಕ್ಟ್ ಮಾಡಲಿಂತ 572 ಪೋಸ್ಟ್ ಇದ್ದಾವೆ. 12th ಸ್ಟ್ಯಾಂಡರ್ಡ್ ಇಕ್ವಿವೆಲೆಂಟ್ ಡಿಪ್ಲೊಮಾ ಇದ್ರೂ ಕೂಡ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ. ಏಜ್ ಲಿಮಿಟ್ ಬಂದು 18 to 35 ಇಯರ್ಸ್. ಪೇ ಸ್ಕೇಲ್ 21,000 to 42,000 ಪರ್ ಮಂತ್ ಇದೆ. ಎಕ್ಸಾಮ್ ಮೋಡು ಆಫ್ಲೈನ್ OMR ಬೇಸ್ಡ್ ಇದೆ. ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕ್ವಾಲಿಫೈ ಆಗಿರಬೇಕು, ಯಾಕಂದರೆ ಹೊರ ರಾಜ್ಯದವರು ಬರೀತಿರ್ತಾರೆ ಅಂತ ಕರ್ನಾಟಕದವರು ಈ ಎಕ್ಸಾಮ್ನ ಕಂಡಕ್ಟ್ ಮಾಡೋದು. ಆ್ಯಂಡ್ ಇವನ್ ರಿಟರ್ನ್ ಎಕ್ಸಾಮಿನೇಷನ್ ಏನಂದರೆ ಪೇಪರ್ 1 ಪೇಪರ್ 2 ಇರ್ತದೆ. ಜನರಲ್ ನಾಲೆಜ್ GS ಪೇಪರ್ ಇದ್ದರೆ, ಪೇಪರ್ 2 ಅಲ್ರಿ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್ ನಾಲೆಜ್ ಇದನ್ನು ಚೆಕ್ ಮಾಡ್ತಾರೆ. ಮುಂಚೆ ಒಂದ್ಸಲ ರಿಕ್ರೂಟ್ಮೆಂಟ್ ಆಗೈತಲ್ಲ, ಅದೇ ಥರ ಪ್ಯಾಟರ್ನ್ ಇರೋದು. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ, -0.25 ಫಾರ್ ಎವ್ರಿ ರಾಂಗ್ ಆನ್ಸರ್. ಈ ಪ್ಯಾಟರ್ನಲ್ಲಿ ಆಲ್ರೆಡಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಗೋ ಆ್ಯಂಡ್ ಚೆಕ್ ದಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೌ ದೇ ಆರ್ ಗೋಯಿಂಗ್ ಟು ಕಂಡಕ್ಟ್. ಏನಂದರೆ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂತ ಬಂದರೆ, KEAದವರು ಆಲ್ಮೋಸ್ಟ್ ಯಾವಾಗಲೂ ಕ್ವಶನ್ಸು ಕಾನ್ಸೆಪ್ಷುವಲ್ ಆಗಿರೋ ಕ್ವಶನ್ಸ್ನೇ ಜಾಸ್ತಿ ಕೇಳೋದು. ಜಿಯೋಗ್ರಫಿ, ಎಕನಾಮಿ ಮತ್ತು ಎನ್ವೈರ್ಮೆಂಟು ಈ ಥರ ಕ್ವಶನ್ನೇ ಜಾಸ್ತಿ ಕೇಳೋದು. ಸೊ ಪ್ರಿಪೇರ್ ಆಗಿರಿ, ಇವೇ ಭಾಳ ಇಂಪಾರ್ಟೆಂಟು. ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ಕೊತಾ ಇರಿ. ಇನ್ನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ಈ ಎಕ್ಸಾಮ್ನ ಮುಂಚೆ KPSCದವರು ಕಂಡಕ್ಟ್ ಮಾಡ್ತಾಯಿದ್ರು, ಬಟ್ ಇವಾಗ KEAದವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಟ್ರಾನ್ಸ್ಪರೆನ್ಸಿ ಬಹಳಷ್ಟು ಜನ ಬೇಡಿಕೆ ಇಟ್ಟಿದ್ರು, KPSCದವ್ರು ಬೇಡ KEAದವರು ಅಂತ. ಅದುವೇ ಟೋಟಲ್ 1207 ಪೋಸ್ಟ್ ಇದ್ದಾವೆ. ಇಲ್ಲಿ ನೋಡ್ರಿ, ESI ಪೋಸ್ಟಿಗೆ 265 ಪೋಸ್ಟ್ ಇದ್ದರೆ, ಕಾನ್ಸ್ಟೇಬಲ್ ಪೋಸ್ಟಿಗೆ 942 ಇದ್ದಾವೆ. ಇಲ್ಲಿ ESIಗೆ ಡಿಗ್ರಿ ಕ್ವಾಲಿಫಿಕೇಷನ್ ಬೇಕು, ಕಾನ್ಸ್ಟೇಬಲ್ಗೆ 12th ಆದರೆ ಸಾಕು. ಇಲ್ಲಿ ಸ್ಯಾಲ್ರಿ ಬಂದು ಇಲ್ಲೇ ನೋಡ್ರಿ, ಪೇ ಸ್ಕೇಲ್ 21,400ಲಿಂದ 58,250 ಪರ್ ಮಂತ್. ಪೋಸ್ಟ್ ವೈಸ್ ಇದೆ, ಎರಡಕ್ಕೂ ಸೇಮ್ ಅಲ್ಲ, ಬಟ್ ಪೋಸ್ಟ್ ವೈಸ್ ಇದೆ. ಇಲ್ಲಿ ಫಿಸಿಕಲ್ ಟೆಸ್ಟ್ ಇದೆ. ಮೀನ್ಸ್ ಇಲ್ಲಿ ನೋಡ್ರಿ, ಇಲ್ಲೇನಂದರೆ ಸಿಲೆಬಸ್ ಚೇಂಜ್ ಆಗಿದೆ. ಇದು ತಪ್ಪು. ಮುಂಚೆ ಏನಿತ್ತಂದರೆ ಎಸ್ಸೆ ಇರ್ತಿತ್ತು, ಪ್ಲಸ್ ಏನಂದರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅದ್ರ ಬಗ್ಗೆ ಇರ್ತಿತ್ತು. ಇವಾಗ ಇದನ್ನು ತೆಗೆದು ಏನು ಮಾಡಿದ್ರೆ, ಜಸ್ಟ್ GS ಪೇಪರ್ ಒಂದೇ ಇಟ್ಟಿರೋದು. ಅದ್ರ ಜೊತೆ PET ಲೈಕ್ ಫಿಸಿಕಲ್ ಎಕ್ಸಾಮ್ ಇವೆರಡೇ ಇರೋದು. ಆರಾಮಾಗಿ ಕ್ವಾಲಿಫೈ ಮಾಡ್ಕೋಬೋದು. ಏನಂದರೆ ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್, ಡಿಸಿಪ್ಲಿನ್ ಆಗಿರಬೇಕು. ನೋಡಿ, ಎರಡು ಜಾಬಿಗೂ ಏನಂದರೆ ಸೇಮ್ ಸಿಲೆಬಸ್ ಇರೋದು. ಇಲ್ಲಿ ಯಾವುದೇ ಥರ ಎಕ್ಸ್ಟ್ರಾ ನೀವು ಓದಬೇಕಂತ ಏನಿಲ್ಲ. GS ಇದೆ, ಒಂದೇ ಒಂದು ಪೇಪರ್ ಇದೆ. ಮುಂಚೆ ಆದರೆ ಎಸ್ಸೆ ಪೇಪರ್ ಇರ್ತಿತ್ತು, ಇಲ್ಲೇ ಚೇಂಜ್ ಮಾಡಿದ್ದಾರೆ. ಇವಾಗ GS ಒಂದೇ ಇರೋದು ಪೇಪರ್ 1 ಪೇಪರ್ 2 ಅಂತ ಏನಿಲ್ಲ, GS ಪೇಪರ್ ಒಂದೇ ಇರೋದು. ಮತ್ತು ಏನಂತಂದರೆ ಇಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇದೆ. ಫಿಸಿಕಲ್ ಮತ್ತು ಮೆಡಿಕಲ್ ಎರಡೂ ಇರ್ತದೆ. ಸೊ ಪ್ರಿಪೇರ್ ಆಗಿರಿ. ವಿತಿನ್ 6 ಮಂತ್ಸ್ 8 ಮಂತ್ಸ್ ಹಬ್ಬ ಅಂದರೆ ಹೆಚ್ಚು ಕಮ್ಮಿ 1-2 ಮಂತ್ ಚೇಂಜ್ ಆಗ್ಬೋದು. ಬಟ್ KEAದವರು ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಜಾಸ್ತಿ ಇರ್ತದೆ. ಸೊ ಬಹಳಷ್ಟು ಜನ ಏನು ಮಾಡ್ತೀರಿ, ಇದೇನು ಬಿಡು KPSCದವರು ಕಂಡಕ್ಟ್ ಮಾಡ್ತಾರೆ, ಕಂಡಕ್ಟ್ ಮಾಡಲ್ಲ, ಈ ಥರ ಇರ್ತಿತ್ತು. ಇವ್ರದ್ದು ಆ ಥರ ಇರಲ್ಲ.
ಬೇಗ ಬೇಗ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮಿನೇಷನ್ಸ್ನ. ಸೊ ಪ್ಲೀಸ್ ಪ್ರಿಪೇರ್ ಆಗಿರಿ. ನೋಡಿ, ನೀವು ಸ್ಮಾರ್ಟಾಗಿ ವರ್ಕ್ ಮಾಡಿದರೆ ಮಾತ್ರ ಕೆ ಇ ಎದವರು ಆಲ್ಮೋಸ್ಟ್ ಯಾವ ಥರ ಅಂದರೆ ಸೈನ್ಸ್ ಬೇಸ್ಡ್, ಸೈನ್ಸ್ ಟಚ್ ಈ ಥರ ಇರೋ ಕ್ವಶನ್ಸ್ನ ಜಾಸ್ತಿ ಕೇಳೋದ್ರಿಂದ ಸೊ ಪ್ರಿಪೇರ್ಡ್ ಆಗಿರಿ ಈ ಥರ ಅಪ್ಡೇಟ್ಸ್ಗಾಗಿ. ಆ್ಯಂಡ್ ಇವನ್ ಫಾರ್ ಟು ಲರ್ನ್ ಎವ್ರಿಥಿಂಗ್ subjects wise means please subscribe me, follow me and give me a motivation to do such videos in future. Thank you.